ಮೆಟ್ರೋ ಹಂತ 3ಗೆ ಅಡಿ 28 ನಿಲ್ದಾಣಗಳು. ಎಲ್ಲೆಲ್ಲಿಗೆ ಈ ರೆಡ್ ಲೈನ್ ಸಂಪರ್ಕ ಇದೆ? ಬರ್ತಿದೆ ರೆಡ್ ಲೈನ್ ಮೆಟ್ರೋ. ಹೌದು, ರಾಜಧಾನಿ ಬೆಂಗಳೂರಿನ ಮೆಟ್ರೋ ವಿಸ್ತರಣೆ ಕಣ್ಣು ಕುಕ್ಕುವಂತಿದೆ. ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಮೆಟ್ರೋ ಜೊತೆಗೆ ಇನ್ನೇನು ಯೆಲ್ಲೋ ಲೈನ್ ಮೆಟ್ರೋ ಸೇರಿಕೊಳ್ಳುತ್ತೆ. ಈ ಎಲ್ಲ ಮೆಟ್ರೋ ಲೈನ್ಗಳು ಬೆಂಗಳೂರಿನ ಟ್ರಾಫಿಕ್ ಚಾಲೆಂಜ್ನ ಕಡಿಮೆ ಮಾಡುವ ನಿರೀಕ್ಷೆ ಇದೆ. ಈಗ ಇದೇ ಗುಂಪಿಗೆ ಮೆಟ್ರೋ 3ಗೆ ಹಂತ ಸೇರಿಕೊಳ್ಳಿಕ್ಕಿದೆ, ಅಂದ್ರೆ ರೆಡ್ ಲೈನ್ ಮೆಟ್ರೋ. ಹಾಗಾದ್ರೆ ಈ ಮೆಟ್ರೋದಲ್ಲಿ ಯಾವೆಲ್ಲ ನಿಲ್ದಾಣಗಳು ಬರಲಿಕ್ಕಿದೆ ಅಂತ ನೋಡೋಣ ಬನ್ನಿ. ಬೆಂಗಳೂರು ಭಾರತದ ತಂತ್ರಜ್ಞಾನ ಹೃದಯ ಭಾಗವಾಗಿ ಬೆಳೀತಾ ಇದೆ. ದಿನದಿಂದ ದಿನಕ್ಕೆ ಸಂಚಾರ ದಟ್ಟಣೆ ಕೂಡ ತೀವ್ರವಾಗಿ ಬೆಳೀತಾ ಇದೆ. ಈ ಸವಾಲಿಗೆ ಉತ್ತರವಾಗಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ವಿಸ್ತರಿಸುವ ಒಂದು ಪ್ರಮುಖ ಹೆಜ್ಜೆ ಎಂದು BTM ಮೆಟ್ರೋ ಅಂದರೆ ಮೆಟ್ರೋ ಯೋಜನೆಯ ಹಂತ 3ಗೆ ಅಂತ ಪರಿಗಣಿಸಬಹುದು. ಈ ಹೊಸ ಮಾರ್ಗವು ಹೆಬ್ಬಾಳದಿಂದ ಸರ್ಜಾಪುರದವರೆಗೆ ಸುಮಾರು 37 ಕಿಲೋಮೀಟರ್ ಉದ್ದ ಇದ್ದು 28 ನಿಲ್ದಾಣಗಳನ್ನು ಒಳಗೊಂಡಿದೆ. ಈ ಮಾರ್ಗವು ಕೋರಮಂಗಲ, ಬೆಳ್ಳಂದೂರು, ಮಾರತ್ಹಳ್ಳಿ ಮುಂತಾದ ಹೆಚ್ಚಿನ ವಾಹನ ದಟ್ಟಣೆ ಇರುವ ಪ್ರದೇಶಗಳ ಮೂಲಕ ಸಾಗುತ್ತೆ. ಇವುಗಳಲ್ಲಿ ಹಲವಾರು IT ಕಂಪನಿಗಳು, ಕಚೇರಿ ಸಂಕೀರ್ಣಗಳು ಮತ್ತು ಜನಸಾಂದ್ರತೆ ವಸತಿ ಪ್ರದೇಶಗಳು. ಪ್ರತಿದಿನವೂ ಸಾವಿರಾರು ಉದ್ಯೋಗಸ್ಥರು ಮತ್ತು ನಾಗರಿಕರು ಈ ಮಾರ್ಗಗಳಲ್ಲಿ ಪ್ರಯಾಣಿಸುತ್ತಾರೆ. ಸರ್ಜಾಪುರ, ಕಡ ಅಗ್ರಹಾರ ರಸ್ತೆ, ಸೋಂಪುರ, ದೊಮ್ಮಸಂದ್ರ, ಮುತ್ತನಲ್ಲೂರು, ಕೊಡತಿ ಗೇಟ್, ಅಂಬೇಡ್ಕರ್ ನಗರ, ಕಾರ್ಮೆಲ್ ಆರಾಮ್, ದೊಡ್ಡಕನ್ನಳ್ಳಿ, ಹಾಗೆ ಬೆಳ್ಳಂದೂರು ಗೇಟ್, ಇಬ್ಬಲೂರು, ಅಗರ, ಜಕ್ಕಸಂದ್ರ, ಕೋರಮಂಗಲ 3ನೇ ಬ್ಲಾಕ್, ಕೋರಮಂಗಲ 2ನೇ ಬ್ಲಾಕ್, ಡೈರಿ ಸರ್ಕಲ್, ನಿಮಾನ್ಸ್, ಶಾಂತಿನಗರ, ಟೌನ್ ಹಾಲ್, KR ಸರ್ಕಲ್, ಬಸವೇಶ್ವರ ಸರ್ಕಲ್, ಗಲ್ಫ್ ಕ್ಲಬ್, ಹಾಗೆ ಅರಮನೆ, ಗುಟ್ಟಳ್ಳಿ, ಮೇಕ್ರಿ ಸರ್ಕಲ್ ಮತ್ತು ಪಶು ವೈದ್ಯಕೀಯ ಕಾಲೇಜು, ಗಂಗಾನಗರ, ಹೆಬ್ಬಾಳ. ಈ ಮಾರ್ಗವು ಬೆಂಗಳೂರು ಮೆಟ್ರೋ ರೆಡ್ ಲೈನ್ನ ಭಾಗವಾಗಿದ್ದು ರಾಜ್ಯ ಸಚಿವ ಸಂಪುಟದಿಂದ ಅನುಮೋದನೆಯನ್ನ ಪಡೆದಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಅನುಮೋದನೆಗಾಗಿ ಇದು ನಿರೀಕ್ಷೆಯಲ್ಲಿದೆ. ಅನುಮೋದನೆ ದೊರೆತ ಕೂಡಲೇ ಈ ಯೋಜನೆ ಜಾರಿಯಲ್ಲಿ ಬರಲಿಕ್ಕಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.